ಪೆನ್ ಡ್ರೈವ್ ಪ್ರಜ್ವಲ್ನ ಮತ್ತೊಂದು ಕಾಮಕಾಂಡ. ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಜೈಲು ಸೇರಿರೋ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಈಗ ದೊಡ್ಡ ಮಟ್ಟದ ಬಾಂಬ್ ಸಿಡಿದಿದೆ. ಜೈಲಿಗೆ ಹೋಗಿ 2 ವರ್ಷ ಉರುಳಿದ್ರು ಪ್ರಜ್ವಲ್ ಮಾತ್ರ ಬದಲಾಗಿಲ್ಲ ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಸಿಸಿಬಿ ಅಧಿಕಾರಿಗಳು ಸಡನ್ ಆಗಿ ರೇಡ್ ಮಾಡಿದಾಗ ಪ್ರಜ್ವಲ್ ರೇವಣ್ಣ ಇದ್ದ ಹೈ ಸೆಕ್ಯೂರಿಟಿ ಬ್ಯಾರಕ್ನಲ್ಲಿ ಸಿಕ್ಕಿರೋ ವಸ್ತುಗಳನ್ನು ನೋಡಿ ಸ್ವತಃ ಪೊಲೀಸರು ಶಾಕ್ ಆಗಿಬಿಟ್ಟಿದ್ದಾರೆ. ಒಂದು ಸ್ಮಾರ್ಟ್ ಫೋನು, 70ಕ್ಕೂ ಹೆಚ್ಚು ಪಾರ್ನ್ ವಿಡಿಯೋಗಳಿದ್ದ ಪೆನ್ ಡ್ರೈವ್, ದಿನಪತ್ರಿಕೆಯಲ್ಲಿದ್ದ ಹೀರೋಯಿನ್ಗಳ ಅರೆರಗ್ನ ಫೋಟೋಗಳು ಮತ್ತು ಅಪ್ಪ ಅಮ್ಮನ ಹೆಸರನ್ನ ಶಿವಪ್ಪ ಪಾರ್ವತಿ ಅಂತ ಕೋಡ್ ವರ್ಡ್ನಲ್ಲಿ ಬರೆದಿಟ್ಟಿದ್ದ ಸೀಕ್ರೆಟ್ ನೋಟ್ಬುಕ್. ಜೈಲಿನಲ್ಲಿ ಕೂತ್ಕೊಂಡು ಪ್ರಜ್ವಲ್ ಏನೆಲ್ಲ ಮಾಡ್ತಾ ಇದ್ದ? ಜೈಲು ಅಧಿಕಾರಿಗಳೇ ಹಣ ತಗೊಂಡು ಇಷ್ಟೆಲ್ಲ ಸೌಲಭ್ಯ ಮಾಡಿಕೊಡ್ತಾ ಇದ್ರ? ಈ ಇಡೀ ಹೈಡ್ರಾಮಾದ ಕಂಪ್ಲೀಟ್ ಸ್ಟೋರಿಯನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಘಟನೆ ನಡೆದಿದ್ದು ಕಳೆದ ಮಂಗಳವಾರ. ಜೈಲಿನಲ್ಲಿ ಅಕ್ರಮ ಚಟುವಟಿಕೆಗಳು, ಮೊಬೈಲ್ ಬಳಕೆ ಮತ್ತು ಗಾಂಜಾ ಸರಬರಾಜು ನಡೀತಾ ಇದೆ ಅನ್ನೋ ಅನುಮಾನದ ಮೇಲೆ ನಗರ ಹೆಚ್ಚುವರಿ ಪೊಲೀಸ್ ಆಯುಕ್ತರ ಆದೇಶದಂತೆ ಸಿಸಿಬಿ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಿಢೀರಂತ ದಾಳಿ ಮಾಡ್ತಾರೆ. ಸಿಸಿಬಿಯ ಮಾದಕ ವಸ್ತು ದ್ರವ್ಯ ನಿಗ್ರಹ ದಳದವರು ಜೈಲಿನ ಹೈ ಸೆಕ್ಯೂರಿಟಿ ಬ್ಯಾರಕ್ನ ಮೊದಲ ಮಹಡಿಯ 1ರಿಂದ 3ನೇ ನಂಬರ್ ಸೆಲ್ಗಳನ್ನು ತಪಾಸಣೆ ಮಾಡ್ತಾರೆ. ನಂತರ ಸೆಲ್ ನಂಬರ್ 4ಕ್ಕೆ ಎಂಟ್ರಿ ಕೊಡ್ತಾರೆ. ಈ ಸೆಲ್ನಲ್ಲಿ ಅತ್ಯಾಚಾರ ಕೇಸ್ನಲ್ಲಿ ಶಿಕ್ಷೆ ಅನುಭವಿಸ್ತಾ ಇರೋ ಪ್ರಜ್ವಲ್ ರೇವಣ್ಣ ಮತ್ತು ಫೋಕ್ಸೋ ಕೇಸ್ನಲ್ಲಿ ಜೈಲು ಸೇರಿರೋ ಪಶ್ಚಿಮ ಬಂಗಾಳ ಮೂಲದ ಪ್ರತಾಪ್ ರಾಯ್ ಇರ್ತಾರೆ. ಇವರಿಬ್ರು ಇದ್ದ ಶೆಲ್ ಅನ್ನ ಶೋಧನೆ ಮಾಡಿದಾಗ ಸಿಕ್ಕಿದ್ದು ಒಂದು ತಿಳಿ ನೀಲಿ ಬಣ್ಣದ ರೆಡ್ಮಿ 5G ಸ್ಮಾರ್ಟ್ ಫೋನು, ಒಂದು ಬಿಳಿ ಬಣ್ಣದ ಚಾರ್ಜರು, ಒಂದು ಕಪ್ಪು ಬಣ್ಣದ ಸ್ಯಾಂಡಿಸ್ಕ್ ಪೆನ್ ಡ್ರೈವ್, ಒಂದು ನೀಲಿ ಬಣ್ಣದ ಪಾಕೆಟ್ ನೋಟ್ಬುಕ್. ಅಧಿಕಾರಿಗಳು ಅಲ್ಲಿ ಸಿಕ್ಕ ಪೆನ್ ಡ್ರೈವ್ ಮತ್ತು ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಾಗ ಅಸಲಿ ಖೇಲು ಬೆಳಕಿಗೆ ಬಂದಿದೆ. ಆ ಪೆನ್ ಡ್ರೈವ್ ನಲ್ಲಿ ಬರೀ ಸಿನಿಮಾಗಳಷ್ಟೇ ಅಲ್ಲ, 70ಕ್ಕೂ ಹೆಚ್ಚು ಪಾರ್ನ್ ವಿಡಿಯೋಗಳಿದ್ವು. ವಿಚಾರಣೆ ಸಂದರ್ಭದಲ್ಲಿ ಪ್ರಜ್ವಲ್ ಮತ್ತು ಪ್ರತಾಪ್ ರಾಯ್ ನಾವು ಜೈಲಿನಲ್ಲಿದ್ದ ಟಿವಿಗೆ ಈ ಪೆನ್ ಡ್ರೈವ್ ಕನೆಕ್ಟ್ ಮಾಡಿ ಫಿಲ್ಮ್ ನೋಡ್ತಾ ಇದ್ವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆ ಸ್ಮಾರ್ಟ್ ಫೋನ್ ಅಲ್ಲಿ ನೆಟ್ಫ್ಲಿಕ್ಸು, ಪ್ರೈಮ್ ವಿಡಿಯೋ, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಮತ್ತು ಜಿಂಗ್ರಾ ಅನ್ನೋ ಗೇಮಿಂಗ್ ಆ್ಯಪ್ಗಳಿದ್ವು. ಈ ಗೇಮಿಂಗ್ ಆ್ಯಪ್ನಲ್ಲೂ ಕೆಲ ಅಶ್ಲೀಲ ವಿಡಿಯೋಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಾಗಿತ್ತು. ಇದಕ್ಕಿಂತ ಶಾಕಿಂಗ್ ವಿಚಾರ ಏನಂತಂದ್ರೆ, ಪ್ರಜ್ವಲ್ ರೇವಣ್ಣ ಮಲ್ಕೊಳ್ತಾ ಇದ್ದ ಹಾಸಿಗೆಯ ಕೆಳಗಡೆ ದಿನಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದ್ದ ನಟಿಯರು ಮತ್ತು ಮಾಡೆಲ್ಗಳು ಒಳ ಉಡುಪಿನಲ್ಲಿದ್ದ ಅರೆಗ್ನ ಫೋಟೋಗಳನ್ನು ಕಟ್ ಮಾಡಿ ಬಟಾವಣೆ ಮಾಡಿ ಇಟ್ಕೊಳ್ಳಾಗಿತ್ತು. ಈಗ ಎಲ್ಲರ ಮನಸ್ಸಲ್ಲೇ ಹೇಳೋ ಪ್ರಶ್ನೆ ಏನಂತಂದರೆ, ಇಷ್ಟೆಲ್ಲ ಟೈಟ್ ಸೆಕ್ಯೂರಿಟಿ ಇರೋ ಜೈಲೊಳಗೆ CCTV ಕಣ್ ತಪ್ಪಿಸಿ ಈ ಮೊಬೈಲ್ ಫೋನು, ಚಾರ್ಜರು, ಪೆನ್ ಡ್ರೈವ್ ಒಳಗಡೆ ಹೋಗಿದ್ದು ಹೇಗೆ? ಇಲ್ಲೇ ನೋಡಿ ಜೈಲು ಸಿಬ್ಬಂದಿಯ ಅಸಲಿ ಖದೀಮಾಟ ಬಯಲಾಗಿರೋದು. ಈ ಅಕ್ರಮದ ಹಿಂದೆ ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಈರಣ್ಣ ರಂಗಾಪುರ ಅವರ ಹೆಸರುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಸಾಮಾನ್ಯವಾಗಿ ಜೈಲಿನಲ್ಲಿ CCB ಅಥವಾ ಪೊಲೀಸರು ರೇಡ್ಗಂತ ಹೋದಾಗ ಈ ಈರಣ್ಣ ರಂಗಾಪುರ ಅನ್ನೋ ಅಧಿಕಾರಿ ಚೆಕ್ ಇನ್ ಪ್ರೊಸೆಸ್ ಅಂತ ಹೇಳಿ ಪೊಲೀಸರನ್ನ ಒಳಗಡೆ ಬಿಡೋಕೆನೆ 15ರಿಂದ 20 ನಿಮಿಷ ಲೇಟ್ ಮಾಡ್ತಾ ಇದ್ರು. ಈ ಗ್ಯಾಪ್ನಲ್ಲಿ ಜೈಲು ಒಳಗಡೆ ಇರೋ VIP ಕೈದಿಗಳಿಗೆ ಅಲರ್ಟ್ ಮೆಸೇಜ್ ಹೋಗ್ತಾ ಇತ್ತು. CCB ಅವರು ಬರೋಷ್ಟರಲ್ಲಿ ಕೈದಿಗಳು ಮೊಬೈಲು, ಗಾಂಜಾ ಎಲ್ಲವನ್ನು ಅಡಗಿಸಿಟ್ಟು ಏನು ಗೊತ್ತಿಲ್ಲದ ಹಾಗೆ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಡ್ತಾ ಇದ್ರು. ಆದರೆ ಈ ಬಾರಿ CCB ಅಧಿಕಾರಿಗಳು ಸೆಕೆಂಡ್ ಗೇಮ್ ಮಾಡಿದ್ದಾರೆ. ಈರಣ್ಣ ಅವರ ಮಾತನ್ನ ಕೇಳದೇನೆ, ಯಾವುದೇ ಟೈಮ್ ಕೊಡದೆ ಇಮ್ಮಿಡಿಯೇಟ್ ಆಗಿ ಬ್ಯಾರಕ್ ಒಳಗಡೆ ನುಗ್ಗೋಗ್ಬಿಟ್ಟಿದ್ದಾರೆ. ಇದರ ಪರಿಣಾಮ ಪ್ರಜ್ವಲ್ ರೇವಣ್ಣ ರೆಡ್ ಹ್ಯಾಂಡ್ ಆಗಿ ಸಿಕ್ಕೊಂಡಿದ್ದಾರೆ. ಈ ಅಕ್ರಮದ ಬೆನ್ನಲ್ಲೇ ಜೈಲು ಅಧಿಕಾರಿ ಈರಣ್ಣ ರಂಗಾಪುರ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಇನ್ನು CCB ಪೊಲೀಸರು ಪ್ರಜ್ವಲ್ ಬ್ಯಾರಕ್ನಲ್ಲಿ ಸಿಕ್ಕ ಆ ನೀಲಿ ಬಣ್ಣದ ನೋಟ್ಬುಕ್ ತೆರೆದು ನೋಡಿದಾಗ ಮತ್ತೊಂದು ಕಿಲಾಡಿತನ ಗೊತ್ತಾಗಿದೆ. ಆ ಡೈರಿಯಲ್ಲಿ 30ಕ್ಕೂ ಹೆಚ್ಚು ಮೊಬೈಲ್ ನಂಬರ್ಗಳಿದ್ವು. ಯಾರಿಗೂ ಡೌಟ್ ಬರಬಾರ್ದು ಅಂತ ಪ್ರಜ್ವಲ್ ರೇವಣ್ಣ ತನ್ನ ತಾಯಿಯ ನಂಬರನ್ನ ಪಾರ್ವತಿ ಅಂತ, ತಂದೆಯ ನಂಬರನ್ನ ಶಿವಪ್ಪ ಅಂತ ಕೋಡ್ ವರ್ಡ್ನಲ್ಲಿ ಬರ್ಕೊಂಡಿದ್ರು. ಅಷ್ಟೇ ಅಲ್ಲ, ತಮ್ಮ ಆಪ್ತ ಸ್ನೇಹಿತೆಯ ನಂಬರ್ ಕೂಡ ಆ ನೋಟ್ಬುಕ್ನಲ್ಲಿ ಇತ್ತು. ಜೈಲಿನಲ್ಲಿ ಇದ್ಕೊಂಡೇ ಯಾರಿಗೆಲ್ಲ ಕಾಲ್ ಮಾಡಬೇಕು, ಹೊರಗಿರೋ ಯಾರ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿ ಇರಬೇಕು ಅನ್ನೋದನ್ನ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು. ಪೊಲೀಸರು ಮೊಬೈಲ್ ಪಾಸ್ವರ್ಡ್ ಕೇಳಿದಾಗ ಪ್ರಜ್ವಲ್ ಮತ್ತು ಅವನ ಜೊತೆಗಿರೋ ಇನ್ನೊಬ್ಬ ಪ್ರತಾಪ್ ಅನ್ನೋನು ನಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಫೋನ್ ನಂದು ಅಲ್ವೇ ಅಲ್ಲ, ನನ್ನ ಬ್ಯಾರಗ್ ಅದು ಹೆಂಗೆ ಬಂತು ನನಗೆ ಗೊತ್ತೇ ಇಲ್ಲ ಅಂತ ಪ್ರಜ್ವಲ್ ರೇವಣ್ಣ ಉಲ್ಟಾ ಹೊಡೆದಿದ್ದಾರೆ. ಆದರೆ ವಿಚಾರಣೆ ಸಂದರ್ಭದಲ್ಲಿ ನೋಟ್ಬುಕ್ ನಂದೇ, ಆ ಫೋನ್ ಪ್ರತಾಪ್ನದ್ದು, ನಾನು ಆಗಾಗ ವಕೀಲರಿಗೆ ಮತ್ತು ಸಂಬಂಧಿಕರಿಗೆ ಕಾಲ್ ಮಾಡೋಕ್ಕೆ ಆ ಫೋನ್ ಬಳಸ್ತಾ ಇದ್ದೆ ಅಂತ ಪ್ರಜ್ವಲ್ ರೇವಣ್ಣ ಒಪ್ಕೊಂಡಿದ್ದಾರೆ. ಈ ಬಗ್ಗೆ CCB ಅಧಿಕಾರಿಗಳ ದೂರಿನ ಮೇರೆಗೆ ಪ್ರಜ್ವಲ್ ರೇವಣ್ಣ ಹಾಗೂ ಪ್ರತಾಪ್ ರಾಯ್ ವಿರುದ್ಧ ಪರಪ್ಪನ ಅಗ್ರಹಾರ
ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಾಗಿದೆ. ಇಲ್ಲಿ ತನಕನೂ VIP ಬ್ಯಾರಕ್ನಲ್ಲಿ ರಾಜಾತಿಥ್ಯ ಅನುಭವಿಸ್ತಾ ಇದ್ದ ಬಿಂದಾಸ್ ಲೈಫ್ ಸಾಗಿಸ್ತಾ ಇದ್ದ ಪ್ರಜ್ವಲ್ ರೇವಣ್ಣಗೆ ಕಾರಾಗೃಹ ಅಧಿಕಾರಿಗಳು ತಕ್ಷಣ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಹೈ ಸೆಕ್ಯೂರಿಟಿ ವಿಭಾಗದಿಂದ ಅವರನ್ನ ಎತ್ತಂಗಡಿ ಮಾಡಿ ಸಾಮಾನ್ಯ ಸಜಾ ಕೈದಿಗಳ ಬ್ಯಾರಕ್ಗೆ ವರ್ಗಾವಣೆ ಮಾಡಿದ್ದಾರೆ. ಪ್ರಸ್ತುತ ಆ ಬ್ಯಾರಕ್ನಲ್ಲಿ 60 ವರ್ಷದ ದಾಟಿದ ಸುಮಾರು 20 ಜನ ಸಾಮಾನ್ಯ ಕೈದಿಗಳ ಜೊತೆಗೆ ಪ್ರಜ್ವಲ್ ರೇವಣ್ಣ ದಿನ ದುಡುವಂಗಾಗಿದೆ. ಸದ್ಯಕ್ಕೆ ಸಿಕ್ಕಿರೋ ಸ್ಮಾರ್ಟ್ ಫೋನು, ಪೆನ್ ಡ್ರೈವ್ ಮತ್ತು ನೋಟ್ಬುಕ್ ಅನ್ನು ವಶಕ್ಕೆ ಪಡೆದಿರೋ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜೈಲಿನಲ್ಲಿರೋ ಇಂಥ ಹೈ ಪ್ರೊಫೈಲ್ ಕೈದಿಗಳಿಗೆ ದುಡ್ಡು ತಗೊಂಡು ಅಧಿಕಾರಿಗಳೇ ಹೀಗೆ ಫೋನು, ಇಂಟರ್ನೆಟ್ಟು, ಅಶ್ಲೀಲ ವಿಡಿಯೋಗಳ ಸೌಲಭ್ಯ ಮಾಡಿಕೊಡ್ತಿರೋ ಬಗ್ಗೆ ನಿಮ್ಗೇನು ಅನಿಸುತ್ತೆ? ತಪ್ಪು ಮಾಡಿದವ್ರಿಗೆ ಜೈಲಲ್ಲೂ ಶಿಕ್ಷೆ ಸಿಗ್ತಾ ಇಲ್ವಾ? ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಅಪ್ಡೇಟ್ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ತಕ್ಷಣ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.